ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ನಾವು ಇಷ್ಟು ದಿವಸದಿಂದ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇದ್ವಿ. ಅಲ್ಲಿಗೆ ಒಂದು 20% ಬ್ಯಾಡ್ ಕಮೆಂಟ್ಸ್ ಬರ್ತಾನೆ ಇತ್ತು, ಇದೆಲ್ಲ ಫೇಕ್, ಇದೆಲ್ಲ ಚೆನ್ನಾಗಿಲ್ಲ, ನೀವು ಮಾಡ್ತಿರೋದೆಲ್ಲ ಕಂಪ್ಲೀಟ್ಲಿ ಫೇಕ್, ಹಂಗೆ ಅಂತ. ಬಟ್ ಮೊನ್ನೆ ನಾವು ಪೋಸ್ಟ್ ಹಾಕಿರೋದು ನೀವು ನೋಡಿದ್ದೀರಾ ಅಂತ ಅಂದ್ಕೊಂತೀವಿ. ಒಬ್ರಿಗೆ 100% ಕೆಲಸ ಆಗಿದೆ, ಅವ್ರು ಲಾಸ್ಟ್ 2 months ಇಂದ ಕೆಲಸ ಮಾಡ್ತಾ ಇದ್ದಾರೆ ಆ ಕಂಪ್ನಿಲಿ. ಸೊ ನಮ್ಮಿಂದ ಇಷ್ಟು ದಿವಸದಿಂದ ಅಟ್ಲೀಸ್ಟ್ ಒಬ್ರಿಗಾದ್ರೂ ಹೆಲ್ಪ್ ಆಯ್ತಲ್ವಾ ಅಂತ ನಮಗೆ ತುಂಬಾನೇ ಹೆಮ್ಮೆ ಇದೆ. ಸೊ ಅವ್ರಿಗೆ ಏನಕ್ಕೆ ಕೆಲಸ ಸಿಕ್ಕಿದೆ ಅಂದ್ರೆ, ನಾವು ಹೇಳಿರೋದೆಲ್ಲ ಪ್ರತಿಯೊಂದನ್ನು ಅವರು ಡಿಸ್ಕ್ರಿಪ್ಷನ್ ಅಲ್ಲಿ ಅಂದ್ರೆ CV ಅಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಗುಡ್ ಇನ್ ಇಂಗ್ಲಿಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಲ್ಲ ಬೇರೆ ಅನಾಲಿಟಿಕಲ್ ಸ್ಕಿಲ್ಸ್ ಆಗಿರ್ಬೋದು. ಸೊ ಪ್ರತಿಯೊಂದು CV ಅಲ್ಲಿ ಮೆನ್ಷನ್ ಆಗಿ ಮತ್ತೆ ಅವ್ರ ಕಂಪನಿಗೆ ಮ್ಯಾಚ್ ಆದ್ರೆ ಮಾತ್ರನೇ ನಿಮಗೆ ಕೆಲಸ ಸಿಗೋದು. ಸೊ ಇವತ್ತಿನ ದಿನ ಡೈರೆಕ್ಟ್ ಆಗಿ ವಿಡಿಯೋ ಒಳಗೆ ಹೋಗ್ಬಿಡೋಣ. ಇವತ್ತು ತಂದಿರೋದು ನಾವು ವರ್ಕ್ ಫ್ರಮ್ ಹೋಮ್ ಟೆಕ್ ಮಹೇಂದ್ರ ಕಂಪ್ನಿ. ಸೊ ಇಟ್ ಈಸ್ ವೆರಿ ಜೆನ್ಯೂನ್. ಟೆಕ್ ಮಹೇಂದ್ರ ಅಂದ್ರೆ ಒಂದು ಇನ್ಫೋಸಿಸ್, ವಿಪ್ರೋ ತರ ಒಂದು ಜೆನ್ಯೂನ್ ಕಂಪ್ನಿ. ನೀವು ಕೂಡ ಅದರಿಂದ ಹೋಗ್ಬಿಟ್ಟು ನೀವು ಚೆಕ್ ಮಾಡಬಹುದು ಜೆನ್ಯೂನ್ ಅಲ್ವಾ ಅಂತ. ಸೊ ಪ್ಲೀಸ್ ಡೂ ಅಪ್ಲೈ ಫಾರ್ ಇಟ್. ಸೊ ಇದು ಬಂದ್ಬಿಟ್ಟು ಒಂದು BPO ಜಾಬ್ ಅಂದ್ರೆ ಔಟ್ಸೋರ್ಸಿಂಗ್. ನಿಮ್ಗೆ ಟೆಲಿಕಾಲಿಂಗ್ ಅಂತಾರಲ್ಲ, ಅದನ್ನೇ BPO ಅಂತ ಕರೆಯೋದು. ಸೊ ವಿ ಹ್ಯಾವ್ ಬೋತ್ ಇನ್ಬೌಂಡ್ ಮತ್ತೆ ಔಟ್ಬೌಂಡ್ ಎರಡು ಕೂಡ ಇದೆ ಇದರಲ್ಲಿ. ಟೈಮ್ ವೇಸ್ಟ್ ಮಾಡಕ್ ಹೋಗ್ಲೇಬೇಡಿ. ಈ ಲಿಂಕ್ ಯಾವಾಗ ಎಕ್ಸ್ಪೈರ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಪ್ಲೀಸ್ ಡೂ ಅಪ್ಲೈ ಆಸ್ ಸೂನ್ ಆಸ್ ಪಾಸಿಬಲ್. ಓಕೆನಾ? ಸ್ಯಾಲರಿ ಕೇಳಿದ್ರೆ ಸೈಕೆ ಆಗಿ ಹೋಗ್ತೀರಾ. 3 to 4 lakhs ಪೇ ಮಾಡ್ತಾರೆ. ಸೊ ಈ ಜಾಬ್ ಬಂದು ಬೆಂಗಳೂರಲ್ಲೇ ಇರೋದು ಹೆಡ್ ಕ್ವಾರ್ಟರ್. ಸೊ ಆರಾಮಾಗಿ ನೀವು ಅಪ್ಲೈ ಮಾಡಬಹುದು. ಮತ್ತೆ ಏನಾದ್ರೂ ಇಶ್ಯೂ ಬಂದ್ರೂ ನೀವು ಬೆಂಗಳೂರು ಹೆಡ್ ಕ್ವಾರ್ಟರ್ಸ್ ಹೋಗ್ಬಿಟ್ಟು ವಿಸಿಟ್ ಮಾಡಿ ಬರ್ಬೋದು. ಸೊ ಬೆಂಗಳೂರು ಮತ್ತೆ ಕನ್ನಡದಲ್ಲೇ ಮಾತಾಡುವಂತ ಜಾಬ್ ಇದು. ಇಂಗ್ಲಿಷು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇಂಗ್ಲಿಷ್ ಒಳ್ಳೆ ಕಮ್ಯುನಿಕೇಶನ್ ಇರಬೇಕು, ಎಲ್ಲದಕ್ಕೂ ಮಸ್ಟ್ ಅಂಡ್ ಶುಡ್. ಸೊ ಈ ಕಂಪ್ನಿನ ಮಿಸ್ ಮಾಡ್ಕೊಳಕ್ ಹೋಗ್ಲೇಬೇಡಿ. ನಾವು ಹೇಳ್ದಾಗ CV ಕ್ರಿಯೇಟ್ ಮಾಡ್ಕೊಳ್ಳಿ, ಡೆಫಿನೆಟ್ಲಿ ಆಗ್ಬೋದು. ನೀವು ಡೆಫಿನೆಟ್ಲಿ ಆಗೇ ಆಗ್ತೀರಾ ಸೆಲೆಕ್ಟ್. ಮತ್ತೆ ಇನ್ನೊಂದು ಏನಂದ್ರೆ, ನಾನು ನಿಮಗೆ ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ಹೆಂಗೆ CV-ನ ಅದಕ್ಕೆ ಅಪ್ಲೋಡ್ ಮಾಡೋದು ಅಂತ. ಸೊ ಪ್ಲೀಸ್ ಸ್ಟೇ ಟ್ಯೂನ್. ಸೊ ಇದು ಒಂದು ಬಲ್ಕ್ ಹೈರಿಂಗ್ ಅಂತಾನೆ ಹೇಳ್ಬೋದು. ನಾವ್ ಹೇಳಿರೋ ತರ ನೀವೇನಾದ್ರೂ CV-ನ ಕನ್ಸ್ಟ್ರಕ್ಟ್ ಮಾಡಿ ಇದಕ್ಕೆ ಅಪ್ಲೈ ಮಾಡಿದ್ರೆ ಐ ವಿಲ್ ಗ್ಯಾರಂಟಿ ಯು 99% ನಿಮಗೆ ಜಾಬ್ ಪಕ್ಕಾನೇ ಇರುತ್ತೆ. ಯಾಕಂದ್ರೆ ಇದು BPO ಜಾಬ್. ನೀವು ಯಾರೇ ಆಗಿರ್ಲಿ, 10th 12th ಇಲ್ಲ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ರು ಈಸಿಯಾಗಿ ಅಪ್ಲೈ ಮಾಡ್ಬೋದು. ಏನಕ್ಕೆ ಕಾಯ್ತಾ ಇದ್ದೀರಾ? ನೀವು ಹೌಸ್ ವೈಫ್ ಆಗಿದ್ರು ಈಸಿಯಾಗಿ ಅಪ್ಲೈ ಮಾಡ್ಬೋದು, ನೀವು ಸ್ಟೂಡೆಂಟ್ ಆಗಿದ್ರು ಈಸಿಯಾಗಿ ಅಪ್ಲೈ ಮಾಡ್ಬೋದು ಇದಕ್ಕೆ. ಸೊ ವೆಯ್ಟ್ ಮಾಡಕ್ ಹೋಗ್ಲೇಬೇಡಿ. 3 to 4 lakh ನಿಮಗೆ ಪೇ ಮಾಡ್ತಾ ಇದ್ದಾರೆ ಅಂದ್ರೆ ಅದೊಂದು ನಾರ್ಮಲ್ ವಿಷಯ ಅಲ್ವೇ ಅಲ್ಲ. ಬಲ್ಕ್ ಹೈರಿಂಗ್ ಮಿಸ್ ಮಾಡ್ಕೋಬೇಡಿ. ಇದು ಬಲ್ಕ್. ಈಗಲೇ ಹೋಗಿ ಅಪ್ಲೈ ಮಾಡಕ್ ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ನೀವು ವಿಡಿಯೋ ನೋಡೋದು ಅಷ್ಟೇ ಅಲ್ಲ, ವಿಡಿಯೋ ಆಗಿದ ತಕ್ಷಣ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ನಮಗೊಂದು ಮೋಟಿವೇಶನ್ ಸಿಗುತ್ತೆ. ನಿಮಗೆ ಹೆಂಗೆ ಏನೋ ಸಿಗ್ತಿದೆ ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ ನಮಗೆ ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಲೈಕ್ ಬಂದ್ರೆ ಅಷ್ಟೇ ಸಾಕು. ಬೇರೆ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ನಾವು. ಸೊ ಪ್ಲೀಸ್ ಗೆಟ್ ಅಸ್ ಸಬ್ಸ್ಕ್ರೈಬ್ಡ್ ಇವಾಗಲೇ ಅಂಡ್ ಸಪೋರ್ಟ್ ಅಸ್ ಗೈಸ್. ಈ ಟೆಕ್ ಮಹೇಂದ್ರ ಅವರು ಫ್ಲಿಪ್ಕಾರ್ಟ್ ಅವ್ರ ಜೊತೆ ಟೈಅಪ್ ಆಗಿದ್ದಾರೆ. ಸೊ ಅವ್ರ ಪ್ರಾಡಕ್ಟ್ ಏನಾದ್ರು ಫ್ಲಿಪ್ಕಾರ್ಟ್ ಅಲ್ಲಿ ಇರುತ್ತಲ್ವಾ, ಅದ್ರದ್ದು ಏನಾದ್ರು ಇಶ್ಯೂ ಇದ್ರೆ ನಿಮಗೆ ಕಾಲ್ ಬರುತ್ತೆ. ಸೊ ಆ ಪ್ರಾಡಕ್ಟ್ಸ್ ಬಗ್ಗೆ ನಿಮಗೆ ನಾಲೆಜ್ ಇರಬೇಕು. ಅವರೆಲ್ಲ ಪ್ರತಿಯೊಂದು ಹೇಳ್ಕೊಡ್ತಾರೆ. ಸೊ ಅದ್ರ ಬಗ್ಗೆ ಏನಂದ್ರೆ ಏನಾದ್ರು ಇಶ್ಯೂ ಬಂದ್ರೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅವರು. ಬಟ್ ಯು ಆರ್ ವರ್ಕಿಂಗ್ ಫಾರ್ ಫ್ಲಿಪ್ಕಾರ್ಟ್ ಅಲ್ಲ, ಇಟ್ ಈಸ್ ಕಂಪ್ಲೀಟ್ಲಿ ಫಾರ್ ಟೆಕ್ ಮಹೇಂದ್ರ. ಅವ್ರ ಪ್ರಾಡಕ್ಟ್ ಇಂದ ಇಶ್ಯೂ ಬಂದ್ರೆ ನೀವು ಫೋನ್ ನಲ್ಲಿ ನೀವು ಅವ್ರಿಗೆ ಕಸ್ಟಮರ್ಸ್ಗೆ ಹೆಲ್ಪ್ ಮಾಡ್ತೀರಾ. ಹೆಂಗಿದೆ ಪ್ರಾಡಕ್ಟ್, ಏನ್ ಇಶ್ಯೂ ಬಂದಿದೆ, ಸೊ ಹೌ ಇಟ್ ಈಸ್ ವರ್ಕಿಂಗ್ ಅಂತ. ಅಷ್ಟೇ ಜಾಬ್, ಇನ್ನೇನು ದೊಡ್ಡ ಕೆಲಸ ಏನು ಇಲ್ಲ. ಇಟ್ ಈಸ್ ವೆರಿ ವೆರಿ ಈಸಿ ಗೈಸ್. ಅದಾದ್ಮೇಲೆ ಇದು ಬೇರೆ IT ಜಾಬ್ ತರ ಅಲ್ಲ. ನಿಮ್ಗೆ ಮನೆಗೆ ಹೋದ್ರು ಅವರೆಲ್ಲ ಕಾಲ್ ಮಾಡೋದು, ನಿಮ್ಗೆ ಹಿಂಸೆ ಕೊಡೋದು, ಆ ತರ ಎಲ್ಲ ಏನೂ ಇರಲ್ಲ. ಒನ್ಸ್ ಯು ಫಿನಿಶ್ ಯುವರ್ ವರ್ಕ್, ನೀವು ಲ್ಯಾಪ್ಟಾಪ್ ಕ್ಲೋಸ್ ಮಾಡಿದ್ರೆ ಮುಗ್ದೋಯ್ತು. ನೀವು ಆರಾಮಾಗಿ ಮನೆಗೆ ಹೋಗಿ ಚಿಲ್ ಮಾಡ್ಕೋಬಹುದು ಮನೆಯಲ್ಲೇ. ಐ ಮೀನ್ ಇದು ವರ್ಕ್ ಫ್ರಮ್ ಹೋಮ್ ಏನೆ. ಸೊ ಒನ್ಸ್ ಯು ಕಂಪ್ಲೀಟ್ ಯುವರ್ ವರ್ಕ್ ಅಲ್ವಾ, ನೀವು ಈಸಿಯಾಗಿ ಮನೇಲಿ ಕುತ್ಕೊಂಡು ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ಜೊತೆ. ಒಂದಿನೂ ನೀವು ಆಫೀಸ್ಗೆ ಹೋಗ್ಬಿಟ್ಟು ಕೆಲಸ ಮಾಡೋ ಅವಶ್ಯಕತೆನೇ ಇಲ್ಲ. ಬಟ್ ಏನಂದ್ರೆ ಲ್ಯಾಪ್ಟಾಪ್ ಕೂಡ ಅವಶ್ಯಕತೆ ಇದೆ. ಬಟ್ ಮೊಬೈಲಲ್ಲೂ ಮಾಡ್ಬೋದು. ಬಟ್ ಲ್ಯಾಪ್ಟಾಪ್ ಇದ್ರೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಮತ್ತು ಒಂದು ಒಳ್ಳೆ ಇಂಟರ್ನೆಟ್ ಕನೆಕ್ಷನ್ ಇರಲೇಬೇಕು ನಿಮ್ಮ ಹತ್ರ. ಮತ್ತೆ ಅವರು ಪ್ರತಿಯೊಂದು ಲೈಕ್ IT ಪೀಪಲ್ ಏನೇನು ಪ್ರೊವೈಡ್ ಮಾಡ್ತಾರೆ, ನಿಮಗೂ ಅದೇ ಬೆನಿಫಿಟ್ಸ್ನ ಪ್ರೊವೈಡ್ ಮಾಡ್ತಾರೆ. ಸೊ ಲ್ಯಾಪ್ಟಾಪ್ ಕೊಡ್ತಾರೆ, ವೆಲ್ಕಮ್ ಕಿಟ್ ಕೊಡ್ತಾರೆ, ಮತ್ತೆ ಪ್ರತಿಯೊಂದನ್ನು ನಿಮಗೆ ಕೊಡ್ತಾರೆ. ಸೊ ಪ್ಲೀಸ್ ಡೂ ಅಪ್ಲೈ. ಸಿಕ್ಕೇ ಸಿಗುತ್ತೆ ಜಾಬ್. ನಾವು ಹೇಳ್ದಾಗ ಒಂದು CV ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಜಾಬ್ ಸಿಗುತ್ತೆ. ನಾನು ಆವಾಗಲೇ ಫಸ್ಟ್ ಅಲ್ಲೇ ಹೇಳಿದ್ನಲ್ಲ ಒಬ್ರಿಗೆ ಜಾಬ್ ಆಗಿದೆ ಅಂತ. ಆ ಕಂಪನಿ ನೇಮ್ ಬಂದ್ಬಿಟ್ಟು ಡ್ರೀಮ್ ಪೋರ್ಟ್. ಅದ್ರ ಮೇಲೆ ಐ ಗೆಸ್ 40,000 ವ್ಯೂಸ್ ಏನೋ ಇದೆ. ನಾವು ರೀಸೆಂಟ್ ಆಗಿ ಇನ್ನೊಂದು ವಿಡಿಯೋನು ಮಾಡಿದೀವಿ. ಸೊ ಈಗಲೇ ಹೋಗಿ ಡ್ರೀಮ್ ಪೋರ್ಟ್ ಲಿಂಕ್ ಇನ್ನೂ ಲೈವ್ ಇದೆ. ಬ್ಯಾಕ್ ಹೋಗಿ ನಮ್ಮ ಎಲ್ಲಾ ವಿಡಿಯೋಸ್ ನೋಡಿ. ಪ್ರತಿಯೊಂದು ವಿಡಿಯೋದಲ್ಲೂ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದೀವಿ ಲಿಂಕ್. ಈಗಲೇ ಹೋಗಿ ಅಪ್ಲೈ ಮಾಡಿ ನೋಡಿ. ಅವ್ರಿಗಾಗಲೇ ಜಾಬ್ ಆಗಿದೆ, ಈಸ್ ಆಲ್ರೆಡಿ ವರ್ಕಿಂಗ್ ದೇರ್. ಸೊ ಪ್ಲೀಸ್ ಡು ನಾಟ್ ಮಿಸ್ ದಿಸ್ ಆಪರ್ಚುನಿಟಿ. ತುಂಬಾ ಜನ ತಪ್ಪಾಗಿ ಮಾತಾಡ್ಬೋದು, ಬಟ್ ಜಾಬ್ ಆಗಿದೆ, ರಿಸಲ್ಟ್ಸ್ ನ ನಿಮ್ ಕಣ್ ಮುಂದೆನೆ ನಾವು ಇಡ್ತಾ ಇದ್ದೀವಿ. ಈಗಲೇ ಹೋಗಿ ಅಪ್ಲೈ ಮಾಡಿ, ಬೇರೆಯವ್ರ ಬಗ್ಗೆ ಎಲ್ಲ ಯಾಕೆ ತಲೆ ಕೆಡ್ಸ್ಕೊಂತೀರಾ? ಸೊ ಪ್ಲೀಸ್ ಡೂ ಅಪ್ಲೈ, ಸಬ್ಸ್ಕ್ರೈಬರ್ಸ್ ಅಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಫ್ರೆಂಡ್ಸ್, ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಇಲ್ಲ ಕಮೆಂಟಲ್ಲಿ ಮೆನ್ಷನ್ ಮಾಡಿರಲ್ಲ. ಒಂದು 6 to 10 hours ಆದಮೇಲೆ ಮಾಡ್ತೀನಿ. ಸೊ ನಿಮ್ಮ ಕಡೆಯಿಂದನೂ ನಾನು ಎಫರ್ಟ್ಸ್ ನೋಡ್ತಾ ಇರ್ತೀನಿ.
ದೆನ್ ಆ ಲಿಂಕ್ನ ನೀವು ಓಪನ್ ಮಾಡಿದ ತಕ್ಷಣ ನಾನು ಕಳಿಸಿರ್ತೀನಿ ಅದನ್ನು, ಅಲ್ಲಿ ನೋಡಿ ಜಾಬ್ ಹೈಲೈಟ್ಸ್. ನಿಮ್ಗೇನಾದರೂ ಇದು ಫೇಕ್ ಅಂತ ಅನಿಸುತ್ತೆ, ನೀವೇ ಹೋಗ್ಬಿಟ್ಟು ನೌಕರಿಯಲ್ಲಿ ಇಲ್ಲಾಂದರೆ ಲಿಂಕ್ಡ್ಇನ್ನಲ್ಲಿ, ಗೂಗಲಲ್ಲಿ ಪ್ರತಿಯೊಂದು ಕಡೆ ಕ್ರಾಸ್ ಚೆಕ್ ಮಾಡಿಬಿಟ್ಟು ಇದನ್ನು ಮಾಡಿ, ಅಪ್ಲೈ ಮಾಡಿ. ಸೊ ಪ್ಲೀಸ್ ಒಂದ್ಸರಿ ಎಲ್ಲ ಕ್ರಾಸ್ ಚೆಕ್ ಮಾಡಿ. ನಾವು ಹೇಳ್ತಿದ್ದೀವಿ ಅಂದಿದ ತಕ್ಷಣ ಬ್ಲೈಂಡ್ಲಿ ಅಪ್ಲೈ ಮಾಡೋಕ್ಕೆ ಹೋಗ್ಬಿಡಿ. ಬೇಕಿದ್ರೆ ಒಂದ್ಸರಿ ಕ್ರಾಸ್ ಚೆಕ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡಿ. ನಾನು ನಿಮ್ಮ ಮುಂದೆ ತರ್ತಿರೋದು ಕಂಪ್ಲೀಟ್ಲಿ ಲೆಜಿಟಿಮೇಟ್ ಆ್ಯಂಡ್ ಲಾಯಲ್ ಕಂಪನೀಸ್. ಸೊ ಇದು ಬಂದು ಬಲ್ಕ್ ಹೈರಿಂಗ್ ನಡೀತಿದೆ ಟೆಕ್ ಮಹೇಂದ್ರದಲ್ಲಿ, ಮತ್ತು ಫ್ಲಿಪ್ಕಾರ್ಟ್ ಜೊತೆ ಇದು ಟೈಅಪ್ ಆಗಿದೆ. ಮತ್ತು ಜಾಬ್ ಲೊಕೇಶನ್ ನೋಡಿ ಅಲ್ಲೇ ಹೇಳ್ತಿದೆ ಬೆಂಗಳೂರು ಅಂತ. 3 to 4.20 LPAವರೆಗೂ ಪೇ ಮಾಡ್ತಾರೆ. ಇಮಿಡಿಯೇಟ್ ಜಾಯ್ನರ್ಸ್ ರಿಕ್ವೈರ್ಡ್. ಮತ್ತು ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಅವರು ಪ್ರಿಯಾರಿಟೀಸ್ ಕೊಡ್ತಾರೆ. ಬಟ್ ನೀವು ಎಲ್ಲರೂ ಅಪ್ಲೈ ಮಾಡ್ಬೋದು, ಎಲ್ಲರೂ ಎಂಪ್ಲಾಯಿನೇ. ಮತ್ತು ಅಲ್ಲೇ ನೋಡಿದ್ರೆ ಕಂಪ್ನಿ ಬಂದು ಟೆಕ್ ಮಹೇಂದ್ರ, ಮತ್ತು ವರ್ಕಿಂಗ್ ಡೇಸ್ ಬಂದು 5 days, 2 days ರೊಟೇಷ್ನಲ್ ವೀಕ್ ಆಫ್ ಇರುತ್ತೆ. ಮತ್ತು ಇ ಕಾಮರ್ಸು, ಶಿಫ್ಟ್ ಫ್ಲೆಕ್ಸಿಬಲ್ 24/7 ವರ್ಕ್ ಎನ್ವಿರಾನ್ಮೆಂಟ್ ಇರುತ್ತೆ. ನೈಟ್ ಶಿಫ್ಟಾ ಮಾರ್ನಿಂಗ್ ಶಿಫ್ಟ್ ಅಂತ ನೀವೇ ಚೂಸ್ ಮಾಡ್ಕೋಬೋದು. ಇಟ್ ಈಸ್ ವೆರಿ ವೆರಿ ಈಸಿ, ಸಿಂಪಲ್. ಮತ್ತು ಕ್ಯಾಬ್ ಫೆಸಿಲಿಟೀಸ್ ಇದೆ, ಪ್ರತಿಯೊಂದು ಫೆಸಿಲಿಟೀಸ್ ಕೊಡ್ತಾರೆ, ಜಸ್ಟ್ ಲೈಕ್ IT ಕೆಲಸ ಮಾಡೋರಿಗೆ ಹೆಂಗೆ ಅದೇ ಥರನೇ. ನೆಕ್ಸ್ಟ್ ಹಂಗೆ ನೋಡ್ತಾ ಹೋದರೆ ವಾಟ್ ವಿ ಆಫರ್, ಅವರೆಲ್ಲ ಆಫರ್ ಮಾಡೋದು 3 to 4 LPA, ಎಕ್ಸಲೆಂಟ್ ವರ್ಕ್ ಎನ್ವಿರಾನ್ಮೆಂಟು, ಕೆರಿಯರ್ ಗ್ರೋತ್ ಇರುತ್ತೆ, ಸಪೋರ್ಟ್ ಇರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಸಪೋರ್ಟ್ ಇರುತ್ತೆ, ಆಪರ್ಚುನಿಟಿ ಟು ವರ್ಕ್ ವಿತ್ ಲೀಡಿಂಗ್ ಗ್ಲೋಬಲ್ ಬ್ರ್ಯಾಂಡ್ಸ್, ಮತ್ತು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಆಫೀಸ್, ಮತ್ತು ವರ್ಕ್ ಫ್ರಮ್ ಹೋಮ್. ಮತ್ತು ನೋಡಿ ಕಂಪ್ಲೀಟ್ಲಿ ಇದು ವರ್ಕ್ ಫ್ರಮ್ ಹೋಮ್ ಕಾಲ್ ಮಾಡಿದ್ದಾರೆ. ಸೊ ಇಟ್ ಈಸ್ ರಿಯಲಿ ವೆರಿ ವೆರಿ ಈಸಿ ಹೆಂಗೆ ಅಪ್ಲೈ ಮಾಡೋದು ಅಂತಲೂ. ಮತ್ತು ಎಜುಕೇಷನ್ ನೋಡಿದ್ರೆ ಗ್ರ್ಯಾಜುಯೇಷನ್ ನಾಟ್ ರಿಕ್ವೈರ್ಡ್, 10th 12th ಯಾರು ಬೇಕಿದ್ರೂ ಅಪ್ಲೈ ಮಾಡ್ಬೋದು ಇದಕ್ಕೆ. ಮತ್ತು ಇಂಟರ್ನ್ಯಾಷನಲ್ ವಾಯ್ಸ್ ಪ್ರೋಸೆಸ್, ಮತ್ತು ಒಂದು ಸ್ವಲ್ಪ ಆದರೂ ಇಂಗ್ಲೀಷ್ ಬೇಸಿಕ್ಸ್ ಬರಲೇಬೇಕು ಮಾತಾಡೋಕ್ಕೆ ಇಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ. ಹಂಗೆ ಮೇಲ್ ಹೋದರೆ ಇಟ್ ಈಸ್ ವೆರಿ ವೆರಿ ಸಿಂಪಲ್. ನೌಕರಿ ಆಗಲಿ ಲಿಂಕ್ಡ್ಇನ್ ಆಗಲಿ, ನೀವು ಫಸ್ಟ್ ಆಫ್ ಆಲ್ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೋಬೇಕು. ನೋಡಿ ಅಲ್ಲಿ ಅಪ್ಲೈ ಮಾಡಿದ ತಕ್ಷಣ ಅದು ಕೇಳ್ತಾ ಇದೆ, ಹಾಯ್ ವರುಣ್, ಆರ್ ಯು ಇಂಟ್ರೆಸ್ಟೆಡ್ ಟು ಅಪ್ಲೈ? ಎಸ್ ಅಂತ ಕೊಡಿ. ನೆಕ್ಸ್ಟ್ ಆರ್ ಯು ಆನ್ ಇಮಿಡಿಯೇಟ್ ಜಾಯ್ನರ್, ಆರ್ ಯು ಏಬಲ್ ಟು ಇಮಿಡಿಯೇಟ್ ಜಾಯ್ನ್ ಅಂದರೆ ಎಸ್ ಅಂತ ಕೊಡಿ. ಮತ್ತು ಹಂಗೆ ಕೆಳಗಡೆ ಬಂದು BPOಗೆ ವರ್ಕ್ ಮಾಡಿದರೆ ಎಕ್ಸ್ಪೀರಿಯನ್ಸ್ ಇದೆಯಾ, ಎಸ್ ಅಂತ ಕೊಡಿ. ಥ್ಯಾಂಕ್ ಯು ಫಾರ್ ರೆಸ್ಪಾನ್ಸ್. ಅಪ್ಲೈ ಆಗುತ್ತೆ, ಅದು ಆಟೋಮೆಟಿಕ್ಲಿ ಅಪ್ಲೈ ಆಗುತ್ತೆ. ಇದೇನಕ್ಕೆ ಅಪ್ಲೈ ಆಗಿದೆ ವಿತಿನ್ ಸೆಕೆಂಡ್ಸ್ ಅಂತ ಹೇಳಿದ್ರೆ, ನಾನು ನಿಮಗೆ 1000 ಸರಿ ಹೇಳಿದ್ದೀನಿ. ಫಸ್ಟ್ ಆಫ್ ಆಲ್ ನೀವೆಲ್ಲ ನೌಕರಿ, ಲಿಂಕ್ಡ್ಇನ್ ಎಲ್ಲ ಕಡೆ ಹೋಗಿದ ತಕ್ಷಣ ನೀವು ಅಲ್ಲಿ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೋಬೇಕು. ನೀವು ಪ್ರೊಫೈಲ್ ಕ್ರಿಯೇಟ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಅದು ವಿತಿನ್ ಸೆಕೆಂಡ್ಸಲ್ಲಿ ಅಪ್ಲೈ ಆಗುತ್ತೆ. ಇಲ್ಲ ಅಂದರೆ ಅದು ತುಂಬಾ ಟೈಮ್ 1 hour ಹಿಡಿಯುತ್ತೆ ಒಂದೊಂದು ಜಾಬಿಗೆ ಹಾಕೋಕ್ಕೂ. ಸೊ ಫಸ್ಟ್ ಆಫ್ ಆಲ್ ನೌಕರಿ ಓಪನ್ ಮಾಡಿದ ತಕ್ಷಣ ನಾನು ಹಳೆ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೋಗ್ಬಿಟ್ಟು ನೀವು ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೋಬೇಕು. ಫಸ್ಟು ನಿಮ್ಮ ಎಜುಕೇಷನ್ ಏನು, ಫೋನ್ ನಂಬರ್ ಏನು, Gmail ID ಏನು, ಪ್ರತಿಯೊಂದು ಕ್ರಿಯೇಟ್ ಮಾಡಿದ್ರೆ ಅದೊಂದು ನಿಮ್ಮದು CV-ನ ಒಂದು ಬಯೋಡೇಟಾ ಥರ ಕ್ರಿಯೇಟ್ ಮಾಡ್ಕೊಳ್ಳಿ. ವಿತಿನ್ ಸೆಕೆಂಡ್ಸ್ ಹಾಕಿ ಗೈಸ್, ಡೆಫಿನೆಟ್ಲಿ ಸಿಗುತ್ತೆ. ಒಂದು ಸ್ವಲ್ಪ ಚೇಂಜಸ್ ಮಾಡಿ CV-ಯಲ್ಲಿ, ಗುಡ್ ಇನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆ್ಯಂಡ್ ಎವ್ರಿಥಿಂಗ್ ಅಂತ ಡೆಫಿನೆಟ್ಲಿ ಸಿಗುತ್ತೆ. ಡು ನಾಟ್ ಲೂಸ್ ಹೋಪ್ ಗೈಸ್, ಸ್ಟೇ ವಿತ್ ಅಸ್. ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ, ತುಂಬಾ ಸಿಂಪಲ್ ಅಪ್ಲೈ ಮಾಡೋದು. ಥ್ಯಾಂಕ್ ಯು ಸೋ ಮಚ್.